ಸಂಕ್ರಾಂತಿಗೆ ಸಂಕ್ರಾಂತಿಯನ್ನ ಮಾಡೇ ಬಿಡ್ತೀವಿ ಅಂತ ಖುಷಿಯಲ್ಲಿದ್ದ ಬಿಜೆಪಿಗೆ ಈಗ ಸಂಕಷ್ಟ ಬಂದೊದಗಿದೆ. ಯಾಕೆಂದ್ರೆ ಒಬ್ಬೊಬ್ಬರಾಗೆ ಅತೃಪ್ತರು ಈಗ ತಮ್ಮ ಗುಂಪಿನಿಂದ ಕಾಣಿಸ್ಕೊಳ್ತಾ ಇಲ್ಲ, ಅಂದ್ರೆ ತಮ್ಮ ಗುಂಪಿನಿಂದ ಹೊರಗೆ ಬರ್ತಾ ಇದ್ದಾರೆ. ಅತೃಪ್ತ ಶಾಸಕರನ್ನ ನಂಬಿ ಬಿಜೆಪಿ ಕೆಡ್ತಾ ಅಂತಕ್ಕಂಥ ಪ್ರಶ್ನೆ. ಯಾಕೆಂದ್ರೆ ಈಗ ಮುಂಬೈನಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಒಂದು ಲೆಕ್ಕಾಚಾರದ ಪ್ರಕಾರ 3 ಜನನ. ಹಾಗಾದ್ರೆ ಸೊ ಸಂಕ್ರಾಂತಿಯಲ್ಲಿ ಬಿಜೆಪಿಗೆ ಅತಿ ದೊಡ್ಡ ಆಘಾತವಾಯ್ತಾ? ಅತೃಪ್ತ ಶಾಸಕರನ್ನ ನಂಬಿ ಬಿಜೆಪಿ ಕೆಡ್ತಾ ಅಂತಕ್ಕಂಥ ಪ್ರಶ್ನೆ. ನಿನ್ನೆನೇ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ವಿ. ಆಪರೇಷನ್ ಕಮಲ ಫೇಲ್ ಅಂತ. ಈಗ ನೋಡಿದ್ರೆ ಮುಂಬೈನಲ್ಲಿ ಲೆಕ್ಕಾಚಾರದ ಪ್ರಕಾರ ಇರೋದೇ 3 ಜನ. ಈ 3ರನ್ನ ನಂಬಿಕೊಂಡು ಇವರು ಆಪರೇಷನ್ ಕಮಲಕ್ಕೆ ಮುಂದಾಗ್ತಾರಾ ಅಥವಾ ಈ 3 ಶಾಸಕರು ನಿಷ್ಠೆಯನ್ನ ಬದಲಾಯಿಸ್ತಾರಾ? ಸಹಜ, ದೊಡ್ಡ ಸಂಖ್ಯೆಯಲ್ಲಿ ಶಾಸಕರಿದ್ದಾಗ ಧೈರ್ಯ ಮಾಡ್ತಾರೆ. ಈಗ ಎಲ್ಲರೂ ಹೋಗಿರೋದ್ರಿಂದ ಇವರು ಕೂಡ ತಮ್ಮ ನಿಷ್ಠೆಯನ್ನ ಬದಲಿಸಬಹುದು. ಹಾಗಾದ್ರೆ 3 ಜನ ಶಾಸಕರು ಯಾರು? ಅವ್ರು ಯಾವಾಗ ಬೆಂಗಳೂರಿಗೆ ಬರ್ತಾರೆ? ರಾಜೀನಾಮೆ ಕೊಡ್ತಾರಾ ಅಥವಾ ಕಾಂಗ್ರೆಸ್ಗೆ ತಮ್ಮ ನಿಷ್ಠೆಯನ್ನು ತೋರಿಸ್ತಾರಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಓಕೆ, ಬಿಜೆಪಿಯ ಆಪರೇಷನ್ ಇವತ್ತು ಫ್ಲಾಪ್ ಆಗುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ. ಬಹುತೇಕ ಎಸ್ ಅಂತ ಇದೆ ಸೋರ್ಸಸ್. ಯಾಕೆಂದ್ರೆ ಹೊಸಪೇಟೆಯಲ್ಲೇ ಇದ್ದಾರೆ ಕಂಪ್ಲಿ ಶಾಸಕ ಗಣೇಶ್, ಅವರು ಎಲ್ಲೂ ಹೋಗಿಲ್ಲ. ಇನ್ನು ಶಿವರಾಮ್ ಹೆಬ್ಬಾರ್ ಅವರು ಕೂಡ ಬೆಂಗಳೂರಿನಲ್ಲೇ ಇದ್ದಾರೆ. ನಾಗೇಂದ್ರ ಕೋರ್ಟ್ ವಿಚಾರಣೆಗೆ ಹಾಜರಾಗಿದ್ದಾರೆ, ಅವರು ಬೆಂಗಳೂರಿನಲ್ಲಿ ಇದ್ದಾರೆ. ಇನ್ನು ಮುಂಬೈನಲ್ಲಿ ಇರ್ತಕ್ಕಂಥದ್ದು ರಮೇಶ್ ಜಾರಕಿಹೊಳಿ, ಉಮೇಶ್ ಜಾಧವ್ ಮತ್ತು ಮಹೇಶ್ ಕುಮಟಳ್ಳಿ ಮಾತ್ರನಾ? ಹಾಗಾದ್ರೆ ಈ 3ರನ್ನ ನಂಬಿ ಆಪರೇಷನ್ ಕಮಲಕ್ಕೆ ಬಿಜೆಪಿ ಮುಂದಾಗಿದೆಯಾ? ಬೇಡ, ಹಬ್ಬಬ್ಬ ಅಂದ್ರೆ ಆ ಪಕ್ಷೇತರರೊಂದು ಇಬ್ಬರು ಇರಬಹುದು ಅಂತ ಅನ್ಕೊಳ್ಳೋಣ. ಅಲ್ಲಿಗೆ 3 + 2 5 ಆಗುತ್ತೆ. 5 ಜನರನ್ನ ನಂಬಿ ಬಿಜೆಪಿ ಆಪರೇಷನ್ ಕಮಲಕ್ಕೆ ಮುಂದಾಗುತ್ತಾ? ಯಾಕೆಂದ್ರೆ ಯಾರ್ಯಾರು ಅತೃಪ್ತರ ಗುಂಪಲ್ಲಿದ್ರು ಅವ್ರಿಗಾಗಲೇ ಎಲ್ಲೆಲ್ಲಿದ್ದಾರೆ ಅಂತ ಗೊತ್ತಾಗ್ಬಿಟ್ಟಿದೆ. ಕಂಪ್ಲಿ ಶಾಸಕ ಗಣೇಶ್ ಅವ್ರ ಹೆಸರಿತ್ತು, ಅವರೀಗ ಹೊಸಪೇಟೆನಲ್ಲಿದ್ದಾರೆ. ನಾಗೇಂದ್ರ ಹೆಸರಿತ್ತು, ಅವರು ಬೆಂಗಳೂರಲ್ಲಿದ್ದಾರೆ. ಶಿವರಾಮ್ ಹೆಬ್ಬಾರ್ ಹೆಸರಿತ್ತು, ಅವರು ಬೆಂಗಳೂರಲ್ಲಿದ್ದಾರೆ. ನಾಗೇಂದ್ರ ಅವ್ರ ಹೆಸರು ಬೆಂಗಳೂರಿನಲ್ಲಿದ್ದಾರೆ. ಸೊ ಯಾರು ಉಳ್ಕೊಳ್ತಾ ಇಲ್ಲ. ಹಾಗಾಗಿ ಅತೃಪ್ತರು 1, 2, 3, 4 ಅಂತಕ್ಕಂಥದ್ದೇ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ ದಿಲೀಪ್ ಕುರುಂದವಾಡೆ ಅವರಿಂದ. ದಿಲೀಪ್, ಹಾಗಾದ್ರೆ 3-4 ದಿನಗಳಿಂದ ತಾವು ಕೂಡ ಮುಂಬೈನಲ್ಲೇ ಇದ್ದೀರಾ, ಅತೃಪ್ತ ಶಾಸಕರು ಇರತಕ್ಕಂಥ ಹೋಟೆಲ್ ಬಳಿಯಲ್ಲೇ ಇದ್ದೀರಾ. ನಿಮ್ಮ ಲೆಕ್ಕಾಚಾರ ಏನ್ ಹೇಳುತ್ತೆ? ಎಷ್ಟು ಜನ ಇದ್ದಾರೆ ಇವಾಗ ಅಲ್ಲಿ? ಹಾಗಾದ್ರೆ ಈಗ ನಾವು ಖಚಿತವಾಗಿ ಹೇಳಬಹುದು ಅರವಿಂದ್, ಏನಂತಾರೆ ಕೇವಲ 3 ಜನರ ಮಾತ್ರ ಈ ಒಂದು ಹೋಟೆಲ್ ಅಲ್ಲಿ ಇರುವಂತದ್ದು. ಒಂದು ಏನಂತಂದ್ರೆ ರಮೇಶ್ ಜಾರಕಿಹೊಳಿ, 2 ಮಹೇಶ್ ಕುಮಟಳ್ಳಿ ಹಾಗೂ 3 ಜಾಧವ್ ಅನ್ನೋರು. ಇವ್ರು 3 ಜನ ಮಾತ್ರ ಕಾಂಗ್ರೆಸ್. ಆಮೇಲೆ 2 ಪಕ್ಷೇತರ ಶಾಸಕರು, ಒಟ್ಟಾರೆ ಸೇರಿ 5 ಜನ ಇರುವಂತದ್ದು. ಈಗ ಕಡೆ ಕ್ಷಣದಲ್ಲಿ ಏನಂತಾರೆ ಬೆಂಗಳೂರಿಗೆ ಹೋಗುವ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಇಬ್ರು ಏನೋ ಶಾಸಕರು ಆ ಕಡೆಯಿಂದ ಬರ್ತೀವಿ ನಾವು, ಹಾಗೆ ನೀವು 3 ಜನ ಈ ಕಡೆಯಿಂದ ಬರ್ರಿ ಹಾಗೆ ಅಂತ ಹೇಳಿದ್ರಂತೆ. ಆದ್ರೆ ಫ್ಲೈಟ್ ಅನ್ನ ಬುಕ್ ಮಾಡಿ, ಸ್ಪೆಷಲ್ ಫ್ಲೈಟ್ ಅನ್ನ ಬುಕ್ ಮಾಡಿ ಕಡೆ ಕ್ಷಣದಲ್ಲಿ ಅವರು ತಮ್ಮ ಪ್ರವಾಸವನ್ನ ರದ್ದುಗೊಳಿಸುವಂತದ್ದು ಬಹಳಷ್ಟು ಏನಂತಾರೆ ಕುತೂಹಲ ಕೆಳಿಸುವಂತದ್ದು. ಮತ್ತೆ ನಾವು ತಗೊಂಡ ಮಾಹಿತಿ ಪ್ರಕಾರ ಏನಂದ್ರೆ ಇಲ್ಲ, ದೆಹಲಿಯಿಂದ ಏನಂತಾರೆ ಪ್ಲಾನ್ ಬದಲಾಗಿದೆ, ಹೀಗಾಗಿ ನಾವೇನಂತಾರೆ ಎಲ್ಲಿ ಹೋಗ್ತಾ ಇಲ್ಲ, ಇದೇ ರೂಮ್ ಅಲ್ಲಿ ಇರ್ತೀವಿ ಹಾಗೆ ಅಂತ ಹೇಳಿ ಒಂದು ಮೂಲಗಳಿಂದ ತಿಳಿದುಕೊಂಡಿರುವಂತದ್ದು. ಹೀಗಾಗಿ ಆಪರೇಷನ್ ಕಮಲದಲ್ಲಿ ಬಹಳಷ್ಟು ಏನಂತಾರೆ ಗೊಂದಲ ಇರುವಂತದ್ದು. ಮತ್ತೆ ಈಗ ಕೇವಲ 3 ಜನ ಶಾಸಕರಿಗೆ ಉಳಿದ್ರಿಂದ ಆಪರೇಷನ್ ಕಮಲ ಇನ್ನು ಮೇಲೆ ಕಷ್ಟ ಸಾಧ್ಯ ಅಂತಾರೆ. ಆದ್ರೆ ಇನ್ನೊಂದು ವಿಶೇಷ ಏನಂತಂದ್ರೆ ಯಡಿಯೂರಪ್ಪ ಅವರ ಏನಂತಂದ್ರೆ ಆಪ್ತ ಸಹಾಯಕ ಕೂಡ ಇಲ್ಲಿ ಕಂಡಿದ್ದು ಬಹಳಷ್ಟು ವಿಶೇಷವಾಗಿತ್ತು ಅರವಿಂದ್. ಅಲ್ಲಿಗೆ ಇವರು ಮನಸ್ಸು ಬದಲಾಯಿಸಿದ್ದಾರೆ ಅಂತನಾ ಅಥವಾ ಇನ್ನೂ ಕೂಡ ಆಸೆ ಆಕಾಂಕ್ಷೆ ಇಟ್ಕೊಂಡಿದಾರಾ ಬಿಜೆಪಿ ಆಪರೇಷನ್ ಕಮಲ ಸಕ್ಸಸ್ ಆಗುತ್ತೆ ಅಂತ? ತಮ್ಮ ಪ್ಲಾನ್ ಅನ್ನೇ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಪಿಕ್ಚರ್ ಅಭಿ ಬಾಕಿ ಹೈ ಅನ್ಬೋದಾ? ಹೌದು, ಇನ್ನೂ ಬಾಕಿ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 19/1/19 ಅಂತ ಏನೋ ಒಂದೊಂದು ಡೇಟ್ ಅನ್ನ ಹೇಳ್ತಾ ಇದ್ದಾರೆ. ಅದು ಬಹಳ ವಿಶೇಷವಾಗಿರುವಂತದ್ದು. ಯಾಕಂತಂದ್ರೆ ನಾವು ಮುಂದ್ಗಡೆ ಇರುವಂತದ್ದು. ಆದ್ರೆ 19/1/19ಕ್ಕೆ ನಾವು ಖಂಡಿತವಾಗಿ ಮಾಡೇ ಮಾಡ್ತೀವಿ. ಇನ್ನೂ ಒಂದು ಪ್ಲಾನ್ ಏನಂತಾರೆ ಚೇಂಜ್ ಆಗಿದೆ. ಆದ್ರೆ ಇನ್ನೂ ಬಹಳಷ್ಟು ಪ್ಲಾನ್ಸ್ ನಮ್ಮ ಹತ್ರ ಇದೆ. ನಾವು ಖಂಡಿತವಾಗಿ ಎಲ್ಲರೂ ಕರೆದುಕೊಂಡು ಬಂದು ಏನಂತಾರೆ ಒಂದು ಆಪರೇಷನ್ ಕಮಲ ಮಾಡೇ ಮಾಡ್ತೀವಿ ಅಂತಕ್ಕಂಥ ಆಪ್ತವಲ್ಲದೆ ಹೇಳ್ತಾ ಇರುವಂತದ್ದು. ಹೀಗಾಗಿ ಯಾವುದನ್ನು ಕೂಡ ಮಾಧ್ಯಮಗಳಿಗಾಗ್ಲಿ ಅಥವಾ ಇಂಟೆಲಿಜೆನ್ಸ್ಗಾಗ್ಲಿ ಯಾರು ಕೂಡ ಬರಬಾರ್ದು ಹಾಗೆ ಅಂತ ಬಹಳಷ್ಟು ಗೌಪ್ಯವಾಗಿ ಬಹಳಷ್ಟು ಸೀಕ್ರೆಟ್ ಆಗಿ ಈ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಬಹಳಷ್ಟು ಜನ ಬಿಜೆಪಿ ಇಲ್ಲಿ ಕಾಣ್ತಾ ಇರೋದು. ಮತ್ತೆ ನಿರಂತರವಾಗಿ ಅವ್ರ ಫೋನ್ಗಳು ಏನಂತಾರೆ ದೆಹಲಿಗೆ ಮಾತಾಡ್ತಿರುವಂತದ್ದು ಎಲ್ಲವನ್ನು ನೋಡಿದ್ರೆ ಇನ್ನೂ ಕೂಡ ಏನಂತಾರೆ ಆಪರೇಷನ್ ಕಮಲ ಮುಗುದಿಲ್ಲ. 19ನೇ ತಾರೀಕು ಏನು BC ಪಾಟೀಲ್ ಅವ್ರ ಮಗಳ ಮದುವೆ 18ನೇ ತಾರೀಕು, ಅಲ್ಲಿಂದ ನಿಜವಾದ ಆಪರೇಷನ್ ಕಮಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಅರವಿಂದ್. ಸಾಮಾನ್ಯವಾಗಿ ಅತೃಪ್ತರ ಗುಂಪು ದೊಡ್ಡದಿದ್ದಾಗ ಯಾರು ಮನಸ್ಸು ಬದಲಾಯಿಸಲ್ಲ ದಿಲೀಪ್.
ಆದರೆ ಇಲ್ಲಿ ನೋಡಿದ್ರೆ ನಾವು ಯಾರ್ಯಾರ ಹೆಸರನ್ನ ಹೇಳ್ತಾ ಇದ್ವಿ ಎಲ್ಲರೂ ಆಲ್ಮೋಸ್ಟ್ ಬೆಂಗಳೂರಲ್ಲೇ ಇದ್ದಾರೆ. ನೀವೇ ಹೇಳೋ ಲೆಕ್ಕಾಚಾರದ ಪ್ರಕಾರ ಅಲ್ಲಿ 3+2 5. ಈ 5 ಜನ ಏನು ಮಾಡ್ತಾರೆ? ಅವರೇನಾದರೂ ಮನ್ಸು ಬದಲಾಯಿಸ್ತಾ ಇದ್ದಾರಾ ಅಥವಾ ಅವರು ಬೆನ್ನೆಲುಬಾಗಿ ನಿಂತ್ಬಿಟ್ಟಿದ್ದಾರಾ BJPಗೆ? ಏನಾದರೂ ಆಗ್ಬಿಡ್ಲಿ ನಾವು ನಿಮ್ಮ ಜೊತೆ ಇದೀವಿ ಅಂತ ಹೇಗೆ? ಹೌದು, ಈಗಲೇ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ಮತ್ತು ಇವರಿಬ್ಬರು ಏನಿದ್ದಾರೆ ಅವರು 3 ಜನ ಟೋಟಲ್ ಆಗಿ ಏನು ಕಾಂಗ್ರೆಸ್ ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ಏನಂತಂದ್ರೆ ನಾವು ವಾಪಸ್ ಹೋಗೋದಿಲ್ಲ, ಏನಾದರೂ ಆಗ್ಲಿ ನಾವು ರಿಸೈನ್ ಮಾಡೇ ಮಾಡ್ತೀವಿ ಅಂತ ಒಂದು ಸ್ಪಷ್ಟವಾದ ನಿರ್ಧಾರದಲ್ಲಿ ಇರುವಂತದ್ದು. ಮತ್ತೆ ಇವ್ರ ಜೊತೆ ಯಾರ್ಯಾರು ಸೇರ್ತಾ ಇದ್ರೆ ಇವ್ರನ್ನ ಯಾವಾಗ ಕರ್ಕೊಂಡು ಹೋಗ್ಬೇಕು ಹಾಗೆ ಅಂತೇಳಿ ಎಲ್ಲವೂ ಕೂಡ ಪ್ಲಾನ್ ಮಾಡ್ತಾ ಇರೋದು ಬಿಜೆಪಿ. ಹೀಗಾಗಿ ಇಲ್ಲಿ ಏನಂತಂದ್ರೆ ವಾಪಸ್ ಹೋಗುವಂತ ಪ್ರಶ್ನೆನೇ ಇಲ್ಲ, ನಾನು ರಿಸೈನ್ ಮಾಡಿ ಮನೆಗೆ ಹೋಗ್ತೀನಿ ಅಂತ ಹೇಳಿ ಗೋಕಾಕ್ನ MLA ಅವರು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಹೀಗಾಗಿ ಇದು 3 ಜನರು ಮಾತ್ರ ಅಂತೂ ಈಗ ರಿಸೈನ್ ಮಾಡುವಂತ ಗ್ಯಾರಂಟಿ. ಜೊತೆಗೆ ಇವ್ರ ಜೊತೆ ಯಾರ್ಯಾರು ಮಾಡ್ತಾರೆ, ಎಲ್ಲಿಂದ ಬರ್ತಾರೆ ಅಂತ ಹೇಳೋದು ಕೂಡ ಪ್ಲಾನ್ ಆಗ್ತಾರೆ. ಇನ್ನೊಂದು ವಿಚಾರ ಏನಂತಂದ್ರೆ ನೀವು ಅಲ್ಲೆಲ್ಲೇ ಕ್ಷೇತ್ರದಲ್ಲೇ ಇರಿ, ನಾವು ಯಾವಾಗ ಕರಿತೀವಾಗ ಡೈರೆಕ್ಟ್ ಆಗಿ ಕ್ಷೇತ್ರದಿಂದ ನೀವು ಬೆಂಗಳೂರಿಗೆ ಬರಬೇಕಾಗತ್ತೆ ಅಂತ ಹೇಳಿ ಒಂದು ವಿಚಾರನೂ ಕೂಡ ಏನಂತಾರೆ ಹೈಕಮಾಂಡ್ ನಿಂದ ಒಂದು ಸೂಚನೆ ನೀಡಿದೆ ಬಿಜೆಪಿ ಹೈಕಮಾಂಡ್. ಹೀಗಾಗಿ ಎಲ್ಲವೂ ಕೂಡ ಏನಂತಾರೆ ಬಹಳಷ್ಟು ವಾಚ್ ಮಾಡ್ತಾ ಇದ್ದಾರೆ ಜನ ನಮ್ಮನ್ನ. ಅವ್ರು ಏನಂತಾರೆ ಅವರೆಲ್ಲವನ್ನೂ ಕೂಡ ಕೈ ತಪ್ಪಿಸಿ ನೀವು ಬರ್ಬೇಕಾಗತ್ತೆ ಅಂತ ಹೇಳಿ. ಓಕೆ ದಿಲೀಪ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ದಿಲೀಪ್ ಕೊಡ್ತಾ ಇರೋ ಮಾಹಿತಿಯ ಪ್ರಕಾರ ಇನ್ನೂ ಎಲ್ಲ ಮುಗ್ದಿಲ್ಲ, ಬೇರೆ ಬೇರೆ ಪ್ಲಾನ್ಗಳನ್ನ BJP ಇಟ್ಕೊಂಡಿದೆ. ಹಾಗಾಗಿ ಇನ್ನೂ ಕೂಡ ಆಪರೇಷನ್ ಕಮಲ ಫೇಲ್ ಅಂತ ಹೇಳೋಕ್ಕಾಗಲ್ಲ. ಇಲ್ಲಾಂದಿದ್ರೆ ಇವ್ರು 3 ಜನನ್ನು ಹೊರಟು ಬಿಡಬೇಕಾಗಿತ್ತು, ತಮ್ಮ ನಿಷ್ಠೆಯನ್ನು ಬದಲಾಯಿಸಬೇಕಾಗಿತ್ತು. ಅವರು ತಮ್ಮ ಪ್ಲಾನನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ. ಇವತ್ತು ಬೆಂಗಳೂರಿಗೂ ಬರ್ತಾ ಇಲ್ಲ, ಅಲ್ಲೇ ಉಳಿತಾರೆ ಅಂತಂದ್ರೆ ಏನೋ ಸಮಥಿಂಗ್ ಹ್ಯಾಪನಿಂಗ್ ಅಂತ ಅನಿಸ್ತಾ ಇದೆ. ನೋಡೋಣ ಎಲ್ಲಿಗೆ ಬಂದು ನಿಲ್ಲುತ್ತೆ ಇದು.